Hello everyone, welcome to Navras Maths Tutorials. Theorem 6.6 theorem ಮಾಡೋಣ. ನೋಡಿ ಏನು ಕೊಟ್ಟಿದ್ದಾರೆ, lines which are parallel to same line are parallel to each other ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ ಇಲ್ಲಿ 3 lines ಕೊಟ್ಟಿದ್ದಾರೆ. ಅವ್ರೇನ್ ಕೊಟ್ಟಿದ್ದಾರೆ, L is parallel to M ಅಂದ್ರೆ ಈ L ಲೈನ್ ಇದೆಯಲ್ಲ ಇದಕ್ಕೆ ಪ್ಯಾರಲಲ್ ಆಗಿದೆ ಅಂತ. ಇನ್ನೊಂದು M is parallel to N ಅಂತ ಕೊಟ್ಟಿದ್ದಾರೆ. ಈಗ ಏನ್ ಪ್ರೂವ್ ಮಾಡಕ್ ಹೇಳಿದ್ರೆ, ಈ ಎಲ್ ಎನ್ ಪ್ಯಾರಲಲ್ ಇದಾವೆ ಅಂತ. ನೋಡಿ ಎಲ್ ಇಸ್ ಪ್ಯಾರಲಲ್ ಟು ಎನ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಅದಕ್ಕೆ ನಾವೊಂದು ಲೈನ್ ಡ್ರಾ ಮಾಡ್ಕೊಂಡಿದೀವಿ, ಎ ಬಿ ಅಂತ. ಟ್ರಾನ್ಸ್ಫರ್ಸಲ್ ಆಗತ್ತೆ ಇದು, ವಿಚ್ ಇಂಟರ್ಸೆಕ್ಟ್ಸ್ ಆಲ್ ದೀಸ್ ಲೈನ್ಸ್ ಅಲ್ವಾ. ಈಗ ಮಾಡ್ಕೊಂಡ್ರೆ ನಾವು ಪ್ರೂವ್ ಮಾಡೋದಕ್ಕೆ ಆಗತ್ತೆ. ನೋಡಿ ಈಗ ನಾವು ಇಲ್ಲಿ 1 ಅಂತ ಇಟ್ಕೊಳ್ಳೋಣ, ಇಲ್ಲಿ 2 ಅಂತ ಇಟ್ಕೊಳ್ಳೋಣ, ಇಲ್ಲಿ 3 ಅಂತ ಇಟ್ಕೊಳ್ಳೋಣ ಆಂಗಲ್ಸ್. ಓಕೆ, ಈಗ ನೋಡಿ ಪ್ರೂಫ್ ಬರಿತಗೋಣ. ಬಿಕಾಸ್ ಸಿನ್ಸ್ ಎಲ್ ಇಸ್ ಪ್ಯಾರಲಲ್ ಟು ಎಂ, ಅವರೇ ಕೊಟ್ಟಿದಾರಲ್ವಾ ಎಲ್ ಇಸ್ ಪ್ಯಾರಲಲ್ ಟು ಎಂ ಅಂತ. ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಆಗುತ್ತಲ್ವಾ. ಯಾಕೆಂದ್ರೆ ನೋಡಿ ಪ್ಯಾರಲಲ್ ಲೈನ್ಸ್ ಇದ್ದಾಗ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತೀವಲ್ವಾ. ನೋಡಿ ಇದು ಈ ಭಾಗದಲ್ಲಿ ಇದೆ, ಕೆಳಗಿನ ಭಾಗದಲ್ಲಿ ಇದೆ, ಇದನ್ನು ಕೆಳಗಿನ ಭಾಗದಲ್ಲಿ ಇದೆ. ಇಂಥ ಆಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಓಕೆ, ಸೊ ಅದನ್ನೇ ಬರೆಯೋಣ ನಾವು. ನೋಡಿ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2. ಓಕೆ, ಈಗ ರೀಸನ್ ಬರೆಯೋಣ, ಕರೆಸ್ಪಾಂಡಿಂಗ್ ಆಂಗಲ್ಸ್. ಈಗ ನೋಡಿ ಅದೇ ರೀತಿ ಎಂ ಇಸ್ ಪ್ಯಾರಲಲ್ ಟು ಎನ್ ಅಂತ ಕೊಟ್ಟಿದಾರಲ್ವಾ. ಲೈನ್ ಎಂ ಇಸ್ ಪ್ಯಾರಲಲ್ ಟು ಎನ್ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ, ಎಂ ಇಸ್ ಪ್ಯಾರಲಲ್ ಟು ಎನ್ ಅಂದ್ರೆ ಈಗ ಈ ಆಂಗಲ್ಸ್ ಕೂಡ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗ್ತಾವಲ್ವಾ. ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಆಗುತ್ತಲ್ವಾ. ಸೇಮ್ ಅದೇ ರೀತಿ ಇದು ಆಂಗಲ್ 2 ಅನ್ಕೊಳ್ಳಿ, ಇದು ಆಂಗಲ್ 3 ಅನ್ಕೊಳ್ಳಿ. ಓಕೆ, ಸೊ ರೀಸನ್ ಬರೆಯೋಣ, ಸೇಮ್ ರೀಸನ್ ಆಗುತ್ತೆ, ಕರೆಸ್ಪಾಂಡಿಂಗ್ ಆಂಗಲ್ಸ್. ಓಕೆ, ಇದು 1 ಅಂತ ಇಟ್ಕೊಳ್ಳೋಣ, ಇದು 2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಫ್ರಮ್ 1 and 2 ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಆಗುತ್ತಲ್ವಾ. ನೋಡಿ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಆಯ್ತು, ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಆಯ್ತು. ಸೊ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಆಗುತ್ತಲ್ವಾ. ಎಲ್ಲ ಈಕ್ವಲ್ ಇದಾವಂತಾನೆ ಅರ್ಥ ಆಯ್ತು ಅಲ್ವಾ. ಸೊ ಆಲ್ಸೋ ದೀಸ್ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಎಲ್ಲವೂ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗ್ತವೆ, ಯಾಕಂದ್ರೆ 3 ಲೈನ್ಸ್ ಪ್ಯಾರಲಲ್ಲೇ ಇದಾವೆ. ಓಕೆ, ಇದನ್ನ 3 ಅಂತ ಇಟ್ಕೊಳ್ಳೋಣ, ಇದನ್ನ 4 ಅಂತ ಇಟ್ಕೊಳ್ಳೋಣ. ನೋಡಿ ಎಲ್ಲ ನೋಡಿದ್ರೆ 1 2 3 4 ಕನ್ಫ್ಯೂಷನ್ ಬರ್ತೀವಲ್ವಾ. ಸೊ ಎಲ್ ಈಸ್ ಪ್ಯಾರಲಲ್ ಟು ಎನ್, ಲೈನ್ ಎಲ್ ಈಸ್ ಪ್ಯಾರಲಲ್ ಟು ಎನ್ ಅಂತ ಪ್ರೂವ್ ಮಾಡಿ. ನೋಡಿ ಎಲ್ ಎನ್ ಇಲ್ಲ 2 ಲೈನ್ ಪ್ಯಾರಲಲ್ ಇದೆ ಅಂತ. ಓಕೆ, ಹೆನ್ಸ್ ಪ್ರೂವ್ಡ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.